ಸರ್, ಈಗ ಒಂದು ಕಡೆ ಹಾಲಿನ ದರ ಹೆಚ್ಚಳ ಆಗಿದೆ, ಮತ್ತೊಂದು ಕಡೆ ಏಪ್ರಿಲ್ 1ರಿಂದ ವಿದ್ಯುತ್ ದರ ಸಹ ಏರಿಕೆ ಮಾಡುವಂತ ಇದನ್ನ ಕೊಟ್ಟಿದೆ ಸರ್ಕಾರ. ನೋಡಿ, ಸರ್ಕಾರ ಹೆಚ್ಚು ಕಡಿಮೆ 2 ವರ್ಷಗಳಾಗ್ತಿದೆ ಬಂದು. ನಾವು ಹೇಳಿದ ಮೊದಲ ಬಾರಿಗೆ ಅವರು ಎಲ್ಲ ಬೆಲೆ ಏರಿಕೆಗಳನ್ನು ನಾನು ವಿರೋಧ ಮಾಡ್ತೇನೆ, ನಮ್ಮ ಸರ್ಕಾರದಲ್ಲಿ ಯಾವ ಬೆಲೆ ಏರಿಕೆ ಮಾಡೋದಿಲ್ಲ ಅನ್ನೋ ಆಶ್ವಾಸನೆ ಕೊಟ್ಟಿದ್ದರು. ಬಂದ ತಕ್ಷಣ ಪೆಟ್ರೋಲ್ ರೈಸ್ ಆಯಿತು, ಡೀಸೆಲ್ ರೈಸ್ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ರೈಸ್ ಆಯಿತು, ಎಲ್ಲ ಒಂದಾದ ಮೇಲೆ ಎಲ್ಲ ಆಗಿಬಿಟ್ಟಿದೆ. ಈಗ ಪಾಣಿ ಬೇಕಾ ರೈಸ್ ಆಗಿದೆ, ಎಲ್ಲ ಹೆಚ್ಚು ಕಡಿಮೆ 200%, 300%. ಡೆತ್ ಸರ್ಟಿಫಿಕೇಟ್ಗೆ ರೈಸ್ ಆಗಿದೆ, ಜನನ ಮರಣದ ಎಲ್ಲ ಇವು ರೈಸ್ ಆಗಿದೆ. ಇನ್ಯಾವುದಕ್ಕೂ ಉಳಿದಿರಲಿಲ್ಲ ಅವರಿಗೆ. ಇದು ಹಾಲಿನ ದರ ಇವರು ಬಂದ ಮೇಲೆ 3 ಸಾರಿ ರೈಸ್ ಆಗಿದೆ, 9 ರೂಪಾಯಿ, ಟೋಟಲ್ 9 ರೂಪೀಸ್. ನಿನ್ನೆ ಆಗಿರ್ತಕ್ಕಂಥದ್ದು 4 ರೂಪಾಯಿ. ಇವರು ಮೊದಲು ಹೇಳಿದ್ದೇನೋ, ನಾವು ರೈತರಿಗೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ 5 ರೂಪಾಯಿ ಸೇರಿಸಿ ನಾವು 1 ಲೀಟ್ರ್ ಕೊಡ್ತೀವಿ ಅಂತ. ಆದರೆ ಜನರಿಗೆ ಹೊರೆ ಮಾಡ್ತೀವಿ ಅಂತಲ್ಲ. ಇವತ್ತೇನು ಮಾಡಿದ್ರು, 9 ರೂಪಾಯಿ ರೈಸ್ ಆಗಿದೆ ಇದುವರೆಗೆ. ಆದರೆ ಈಗ 4 ರೂಪಾಯಿ ರೈತರಿಗೆ ಕೊಡ್ತೀವಿ ಅಂತ ನಿನ್ನೆ ವಾಗ್ದಾನ ಮಾಡಿದ್ದಾರೆ. ಈಗ ವಿದ್ಯುತ್ ದರ ಇದು ಮೊದಲನೇ ಸಾರಿ ಅಲ್ಲ, ಈಗಾಗಲೇ 4ನೇ ಸಾರಿ ವಿದ್ಯುತ್ ದರ ಏರಿದೆ. ಈಗ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಗ್ಯಾರಂಟಿಗಳು ಒಂದು ಕಡೆ, ಗ್ಯಾರಂಟಿಗಳಲ್ಲಿ ಸಂಪೂರ್ಣ ಸೋಲ್ತಿದ್ದಾರೆ ಅವರು. ಗ್ಯಾರಂಟಿ ಸಮಯಕ್ಕೆ ಯಾರಿಗೂ ಕೊಡ್ತಾ ಇಲ್ಲ. 3 ತಿಂಗಳು 4 ತಿಂಗಳು ಆದಮೇಲೆ ಒಂದೊಂದು ಸಾರಿ ಬರ್ತದೆ. 1 ತಿಂಗಳು ಬಂದ ತಕ್ಷಣವೇ 4 ತಿಂಗಳದರಲ್ಲಿ 1 ತಿಂಗಳು ಬಂದ ತಕ್ಷಣವೇ ಜನ ಏನು ಅಂದ್ಕೊಳ್ತಾರೆ, ಏನೋ ಸರ್ಕಾರ ಕೊಡ್ತದೆ ಬಿಡು ಅಂತ ಸುಮ್ಮನೆ ಇರ್ತಾರೆ. ಆ 3 ತಿಂಗಳು ಬರೋದೇ ಇಲ್ಲ, ಆ ದುಡ್ಡು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ನನಗನ್ಸ್ತಕ್ಕಂಥದ್ದು, ಇವರು 5 ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡೇ 5 ವರ್ಷ ಕಳೆದು ಬಿಡ್ತಾರೆ. ಅವ್ರಿಗೆ ಗೊತ್ತಿದೆ ಇನ್ನೇನು ಮಾಡಿದ್ರು ಮುಂದಿನ ಸರ್ಕಾರ ನಮ್ಮದಲ್ಲ, ನಾವು ಹೆಂಗೋ ಸೋಲ್ತೀವಿ, BJP ಬರ್ತದೆ. ಇನ್ನೊಂದು ಸಾರಿಗೆ ನಮ್ಮನ್ನು ಮರ್ತೋಗ್ಬಿಟ್ಟಿರ್ತಾರೆ ಜನ. ನಾವು ಆವಾಗ ಏನೇ ಸುಳ್ಳು ಹೇಳಿದ್ರು ಕೇಳ್ತಾರೆ. ಈ ಪರಿಸ್ಥಿತಿಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಎದುರಿಸ್ತಾ ಇದೆ. ಇದಕ್ಕಿಂತ ಮಿಗಿಲಾಗಿ ಪರಿಶಿಷ್ಟ ಜಾತಿಗಳಿಗೆ 5 ಗ್ಯಾರಂಟಿ ತಲುಪಿಲ್ಲ. ಹೇಗೆ ಅಂದರೆ, ಗ್ಯಾರಂಟಿ ಕಾಕಾ ಪಾಟೀಲ್ಗೂ ಫ್ರೀ ಹೇಳಿದ್ದು, ಮಹದೇವಪ್ಪನಿಗೂ ಫ್ರೀ, ಮುಖ್ಯಮಂತ್ರಿಗಳು ಹೇಳಿದ್ದು. ನನಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂದರು. ಸರಿ, ನಿಮಗೂ ಫ್ರೀ, ನಿಮ್ಮ ಹೆಂಡ್ತಿಗೂ ಫ್ರೀ ಸಿಕ್ಕಿದೆ, ಕಾಕಾ ಪಾಟೀಲ್ಗೂ ಫ್ರೀ ಸಿಕ್ಕಿದೆ, ಮಹದೇವಪ್ಪನಿಗೆ ಯಾಕಿಲ್ಲ? ಗ್ಯಾರಂಟಿಗಳು ಕೊಡಲಿಲ್ಲ ದಲಿತರಿಗೆ. ಬದಲಾಗಿ ಏನು ಮಾಡಿದರು, ನಿಮಗೂ ಗ್ಯಾರಂಟಿ ಕೊಡ್ತೀವಿ, ಅದು ನಿಮಗೆ ಮೀಸಲಿಟ್ಟಿರೋ ಹಣದಲ್ಲಿ ಮಾತ್ರ ಅಂತೇಳಿ 40,000 ಕೋಟಿ, ಈ 3 ಬಡ್ಜೆಟ್ಟಲ್ಲಿ 40,000 ಕೋಟಿ ತಗೊಂಡಿದ್ದಾರೆ. 40,000 ಕೋಟಿ ದಲಿತ ಸಮುದಾಯಗಳಿಗೆ, ಆ ಬಡವರಿಗೆ ಸಿಕ್ಕಿದ್ದಿದ್ರೆ ಎಷ್ಟು ಅಭಿವೃದ್ಧಿ ಆಗ್ತಿದ್ರು. ನೀವು ಬೇರೆ ಗ್ಯಾರಂಟಿಗಳನ್ನು ಕೊಡದೆ ಇದನ್ನೇ ಕೊಟ್ಟು 2 ಕಡೆಯಿಂದ ವಂಚನೆ ಮಾಡಿದ್ರಿ. ಒಂದು, ಈ ಹಣ ತೆಗೆದಿದ್ದು ವಂಚನೆ, 2ನೇದು ಗ್ಯಾರಂಟಿ ಕೊಡದಿರೋ ವಂಚನೆ. ನಾನು ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಇಷ್ಟೊಂದು ಕನಿಷ್ಠ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಈಗ ಕನಿಷ್ಠವೂ ಅನಿಷ್ಟವಾಗಿದೆ.